ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈಶ್ವರಿ ಅವರು ಹೇಳ್ತಾರೆ, ನೀನು ಪರೀಕ್ಷೆನ ಸಂದಾಗಿ ಬರಿಬಾರ್ದಂತ ಹೇಳ್ತಾ ಇದ್ದೀನಿ. ನೋಡೆ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಪರೀಕ್ಷೆನ ಸಂದಾಗಿ ಬರಿಬಾರ್ದು, ನೀನು ಫೇಲೇ ಆಗಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಮಾತನ್ನು ಕೇಳಿದ ತಕ್ಷಣ ಭದ್ರಾ ಅಜ್ಜಿ ಹಾಗೆ ವಿದ್ಯೆಯವರು ಶಾಕ್ ಆಗ್ತಾರೆ. ಅಯ್ಯೋ, ನೀನೇನು ಫೇಲ್ ಆಗೋಕ್ಕೆ ಕಷ್ಟಪಡಬೇಕಾಗಿಲ್ಲ, ನೀನು ಪರೀಕ್ಷೆ ಪೇಪರಲ್ಲಿ ನಿನ್ನ ಹೆಸರು ನಂಬರ್ ಬರೆದ್ಬಿಡು ಸಾಕು, ಫೇಲ್ ಆಗೋಯ್ತಿ ಅಂತ ವಿನಂತಿಯವ್ರು ಹೇಳ್ತಾರೆ. ನಾನು ಸಂದಾಗ ಪರೀಕ್ಷೆ ಬರಿಬೇಕಂತ ಕಷ್ಟಪಟ್ಟು ಓದ್ಕೊಂಡಿನಿ ಹಾಗಂತ ವಿದ್ಯೆಯವ್ರು ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ನೀನು ಪರೀಕ್ಷೆನ ಸಂದಾಗ ಬರಿಬೇಕಂತ ಸಂದಾಗೆ ಓದ್ಕೊಂಡಿದೀಯಾ, ಆದ್ರೆ ನಮಗೆ ನಮ್ಮ ಅಟ್ಟಿ ನಿಯಮನೇ ಮುಖ್ಯ. ನೋಡು, ಇವಾಗ ನಾವು ಏನು ಹೇಳ್ತೀವೋ ಅದನ್ನೇ ನೀನು ಕೇಳಬೇಕು, ಹಂಗಂತ ನಾವು ಹೇಳ್ತಾ ಇದೀವಿ ಅನ್ಕೋಬೇಡ ಕಣವ, ಭಾವನೆ ಹೇಳ್ತಾ ಇರೋದು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಓಹೋಹೋ, ಇವಳಿಗೆ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಅನಿಸ್ತದೆ, ಹಣ ಒಸಿ ನೀನೇ ಅರ್ಥ ಆಗಂಗೆ ಹೇಳು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದರಲ್ಲಿ ನಾನು ಹೇಳಕ್ ಬೇರೆ ಏನಿದ್ದದು, ಪರೀಕ್ಷೆ ಬರೆಸ್ತೀನಿ ಅನ್ನೋ ಮಾತು ಉಳಿಸ್ಕೋಬೇಕಾಗದೆ, ಅದಕ್ಕೆ ಕರ್ಕೊಂಡು ಹೋಯ್ತಾ ಇರೋದು. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನೋ ನಿಯಮ ಏನಿಲ್ಲ, ಅವ್ರು ಹೇಳ್ದಂಗೆ ಮಾಡು ಅಂತ ವಿದ್ಯಾನಿಗೆ ಶಿವರಾಮೇಗೌಡರು ಹೇಳ್ತಾರೆ. ಕೇಳಿಸ್ಕೊಂಡಲ್ಲವಾ, ನೀನೇನೋ ಕಷ್ಟಪಟ್ಟು ಓದ್ಕೊಂಡಿದ್ದೆ, ಆದ್ರೆ ಏನ್ ಮಾಡಕತ್ತದೆ, ಭಾವನ್ಗೆ ಕೊಟ್ಟ ಮಾತು ಎಷ್ಟು ಮುಖ್ಯನೋ ಅವ್ರು ಮಾಡಿರೋ ನಿಯಮನು ಆಟೆ ಮುಖ್ಯ ಅಲ್ವೇ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ವಿದ್ಯಾ ನೋಡಿದ್ರೆ ಅಳ್ತಾನೆ ಇರ್ತಾರೆ. ಅದಕ್ಕೆ ಕಣವ, ನೀನ್ ಪಾಸ್ ಆದ್ರೆ ತಾನೇ ಡಾಕ್ಟರ್ ಓದ್ಸಕ್ಕಾಗೋದು, ಈಗಲೇ ಫೇಲ್ ಆಗ್ಬಿಟ್ರೆ ಇಕ್ಕತ್ತೆ ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ನೀನ್ ಏನ್ ಹೇಳಿದ್ರು ಬೇಕಾಗಿಲ್ಲ ನಮ್ಗೆ, ನಾವು ಹೇಳಿದ್ದನ್ನ ನೀನ್ ಮಾಡಿದ್ರೆ ಅಷ್ಟೇ ಸಾಕು, ಹಂಗಂತ ಮಾತ್ ಕೊಡು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇದ್ಯಾಕೆ ಹಿಂಗ್ ನೋಡ್ತಾ ಇದೀಯಾ, ನೀನ್ ಯಾವತ್ತು ನೋಡೇ ಇಲ್ವಾ ನಮ್ಮ ಅತ್ತಿಗೆನ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನಿನ್ಗೆ ಹೇಳ್ತಾ ಇರೋದು, ಫೇಲ್ ಆಯ್ತೀನಿ ಅಂತ ಹೇಳು ಅಂತ ಸಾವಿತ್ರಿ ಅವರು ವಿದ್ಯಾ ಅವ್ರನ್ನ ಗದರಾಕ್ತಾರೆ. ಅವ್ವ ಸ್ವಲ್ಪ ಸುಮ್ಕೆ ಇರವ, ಲೇ ವಿದ್ಯಾ, ನಿನ್ನಂತರೂ ನಂಬಕ್ಕಾಗಕ್ಕಿಲ್ಲ, ಕೊಡು ಮಾತ್ನ ಅಂತ ವಿನಂತಿಯವ್ರು ಹೇಳ್ತಾರೆ. ಕೊಡೆ ಮಾತ್ನ ಅಂತ ಈಶ್ವರಿ ಸಹ ಕೇಳ್ತಾರೆ. ಸಂದಾಗ ಬರೆಯಕ್ಕಿಲ್ಲ, ನಾನು ಫೇಲ್ ಆಯ್ತೀನಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಹಿಂಗೆಲ್ಲ ಹೇಳಿದ್ರೆ ಆಗಕ್ಕಿಲ್ಲ, ಪ್ರಮಾಣ ಮಾಡು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇನ್ನೇನು ವಿದ್ಯೆಯವರು ಪ್ರಮಾಣ ಮಾಡಬೇಕು ಅಷ್ಟರಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಹೇಳಿದ್ಮೇಲೆ ಎಂತ ಆಣೆ ಪ್ರಮಾಣ, ಆಡಿದ ಮಾತ್ನಂಗೆ ನಡ್ಕೊಂಡ್ಬಿಟ್ರೆ ಸಾಕ್ಬಿಡು. ಆಗ ವಿದ್ಯೆಯವರು ಕೈನ ಹಿಂದಕ್ಕೆ ತಗೋತಾರೆ. ಭದ್ರಾ ಬಾ ಹೋಗೋಣ ಅಂತ ಶಿವರಾಮೇಗೌಡರು ಕರೀತಾರೆ. ಆಗ ಭದ್ರಾ ಅವ್ರು ಹೋಗ್ಬೇಕಾದ್ರೆ ಏನು ಮಾತಾಡದೆ ಪರಿಸ್ಥಿತಿಯ ಗೊಂಬೆಯಾಗಿ ನಿಂತು ಬಿಡ್ತಾರೆ. ಆಗ ಭದ್ರಾ ಅಜ್ಜಿ ಅವರೆಲ್ಲ ಖುಷಿಯಾಗಿರೋದನ್ನ ನೋಡಿ ಇದನ್ನೆಲ್ಲ ಮೇಲೊಬ್ಬ ನೋಡ್ತಾ ಇರ್ತಾನೆ. ಅವನಿಗೆ ಯಾವಾಗ ಏನ್ ಮಾಡ್ಬೇಕಂತ ಗೊತ್ತಿರುತ್ತೆ, ಆವಾಗ್ಲೇ ಮಾಡ್ತಾನೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಹಂಗೆ ನಮಗೂ ಯಾವಾಗ ಏನ್ ಮಾಡ್ಬೇಕಂತ ಸಂದಾಗ ಗೊತ್ತು, ಇನ್ನೊಸಿ ಸುಮ್ಕೆ ಇರೋಂತ ಸಾವಿತ್ರಿ ಹೇಳ್ತಾರೆ. ನಮ್ಮ ಆಟ ಹೆಂಗಿರ್ತದೆ ಅಂತ ಈಗ ಅರ್ಥ ಐತೆ ಅಮ್ಮಮ್ಮ ಅಂತ ವಿನಂತಿಯವ್ರು ಕೇಳ್ತಾರೆ. ಈ ಕಡೆ ವಿದ್ಯೆಯವರು ಕಾರಲ್ಲಿ ಹೋಗ್ಬೇಕಾದ್ರೆ ಮನೇಲಿ ನಡೆದಿರೋ ಘಟನೆನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಆಗ ಕನ್ನಡಿಲಿ ಭದ್ರಾ ಅವರು ಅವಳನ್ನ ನೋಡ್ಬಿಟ್ಟು ಕಣ್ಸನ್ನೆಯಲ್ಲೇ ಸಮಾಧಾನ ಮಾಡ್ತಾರೆ. ಪರೀಕ್ಷೆ ಬರೆಯಕ್ಕಂತ ಕಾಲೇಜ್ ಹತ್ರ ಬರ್ತಾರೆ ವಿದ್ಯೆಯವರು. ಆಗ ಪ್ರಶ್ನೆಯವರು ಶಿವರಾಮೇಗೌಡರಿಗೆ ಕೇಳ್ತಾರೆ, ಸರ್ ನಿಮ್ಮ ಸೊಸೆನ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಖುದ್ದಾಗಿ ನೀವೇ ಕರ್ಕೊಂಬಂದಿದ್ದೀರಾ, ಇದರ ಉದ್ದೇಶ ಏನ್ ಸರ್ ಅಂತ ಕೇಳ್ತಾರೆ. ಎಲ್ರಿಗೂ ಗೊತ್ತಿರೋ ಹಂಗೆ ನಾನು ಸೊಸೆನ ಮುಂದಕ್ಕೆ ಓದಿಸ್ತೀನಿ ಅಂತ ಹೇಳಿದ್ದೆ, ಹಂಗಾಗಿ ನಮ್ಮ ಸೊಸೆನ ಇಲ್ಲಿ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಕರ್ಕೊಂಬಂದಿದ್ದೀನಿ. ಹಾಗಾದ್ರೆ ನೀವು ಇಲ್ಲಿ ಮಂತ್ರಿಯಾಗಿ ಬಂದಿದ್ದೀರೋ ಮಾವನಾಗಿ ಬಂದಿದ್ದೀರೋ ಅಂತ ಪ್ರಶ್ನವ್ರು ಕೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಎಲ್ರು ಅನ್ಕೊಳ್ಳಿ, ಮಾವನಾಗಿ ನನ್ನ ಸೊಸೆನ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಕರ್ಕೊಂಬಂದಿದ್ದೀನಿ, ಜೊತೆಗೆ ನಮ್ಮ ಸರ್ಕಾರ ತಂದ್ರ ಯೋಜನೆಗಳಿದೆಯಲ್ಲ, ಹೆಣ್ಮಕ್ಳು ವಿದ್ಯಾವಂತರಾಗಬೇಕು ಅನ್ನೋದು, ಆ ವಿಷಯ ನಿಮ್ಮ ಮೂಲಕ ಜನಗಳಿಗೆ ತಲುಪಿಸೋ ಪ್ರಯತ್ನ, ಅದಕ್ಕೂ ಇದಕ್ಕೂ ಹೇಗ್ ಲಿಂಕ್ ಮಾಡ್ತೀರಾ ಸರ್ ಅಂತ ಪ್ರಶ್ನವ್ರು ಕೇಳ್ತಾರೆ. ಎಷ್ಟೋ ಹೆಣ್ಮಕ್ಳು ಈ ಸಂಸಾರ ಕುಟುಂಬ ಜವಾಬ್ದಾರಿ ಅಂತ ಓದನ್ನ ಅರ್ಧದಲ್ಲೇ ಬಿಟ್ಬಿಡ್ತಾರೆ. ಅಂತ ಹೆಣ್ಮಕ್ಳೆಲ್ಲ ಓದನ್ನ ಮುಂದುವರಿಸ್ಬೇಕು, ಕುಟುಂಬಕ್ಕೆ ಸಮಾಜಕ್ಕೆ ಬೆಳಕಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹಂಗೆ ಒಂದ್ ಹೆಣ್ ಕಲ್ತ್ರೆ ಒಂದು ಮನೆ ಶಾಲೆಯಾಗಿ ಬೆಳಗ್ತದೆ, ಸರ್ಕಾರದ ಯೋಜನೆ ಸಮಾಜದ ಬೆಳಕಾಗಿ ಬೆಳಗ್ತದೆ ಅಂತ ಹೇಳ್ತಾರೆ. ಹಂಗಾದ್ರೆ ನೀವು ಈ ಎಕ್ಸಾಮ್ನ ನಿಮ್ ಯೋಜನೆ ಪ್ರಚಾರ ಮಾಡ್ಕೊಳಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನವ್ರು ಕೇಳ್ತಾರೆ. ಯಾಕಾಗ್ಬಾರ್ದು ಹೇಳಿ, ಈಗ ನಿಮ್ ಮೂಲಕ ಜನಕ್ಕೆ ಗೊತ್ತಾಗುತ್ತೆ, ಅದು ಪರಿಣಾಮಕಾರಿಯಾಗಿ ತಿಳಿತದೆ, ಅದ್ರ ಬಗ್ಗೆ ಚರ್ಚೆ ಆಯ್ತದೆ, ಅದೇ ನನ್ನ ಉದ್ದೇಶ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇವಾಗ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ನೀವ್ ಇಲ್ಲಿಗೆ ಬಂದಿದ್ದೀರಿ, ಅದನ್ನ ಪ್ರಚಾರನೂ ಮಾಡ್ತೀರಿ, ಇದರಿಂದ 4 ಜನಕ್ಕೆ ತಿಳಿದು ಅವರು ಅವ್ರ ಹೆಣ್ಮಕ್ಳನ್ನ ಓದಿಸೋ ನಿರ್ಧಾರ ಮಾಡಿದ್ರೆ ನಮ್ಮ ಸರ್ಕಾರದ ಯೋಜನೆ ಯಶಸ್ವಿ ಆದಂಗಲ್ವೇ ಸರ್. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಈ ವಿಚಾರದಲ್ಲಿ ಮಾಧ್ಯಮದರಾಗಿ ನಾವು ಇದ್ರ ಬಗ್ಗೆ ಜನರಿಗೆ ಅರಿವು ಮಾಡ್ತೀವಿ ಸರ್ ಅಂತ ಹೇಳ್ತಾರೆ ಪ್ರಶ್ನವರು. ಹೇಳ್ಕೊಳಕ್ ಏನಿದ್ದದು, ಈ ಪರೀಕ್ಷೆಗೆ ಅಂತಲೇ ವಿದ್ಯಾನಿಗೆ ಟ್ಯೂಷನ್ ಕೊಡ್ಸಿದ್ವಿ, ಸಂದಾಗ ಓದ್ಕೊಂಡ್ಲಿ ಅಂತ ಅವಳಿಗೆ ಏನೇನ್ ಬೇಕೋ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ವಿ, ಆ ಮಗನು ಸಂದಾಗ ಓದ್ಕೊಂಡದೆ, ಈ ಪರೀಕ್ಷೆನ ಸಂದಾಗಿ ಬರಿಲ್ಲ ಅಂತ ವಿದ್ಯಾನಿಗೆ ಶುಭ ಕೋರ್ತೀನಿ ಆಟೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಮಾವ ನಿಮ್ಮ ಗಂಡ ನಿಮಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ,
ನೀವೇನು ಹೇಳ್ತೀರಾ ಇದಕ್ಕೆ ಅಂತ ಪ್ರಶ್ನವ್ರು ಕೇಳ್ತಾರೆ ವಿದ್ಯೆಯವ್ರಿಗೆ. ನಾನು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸಿಗೆ ನಮ್ಮ ಅಟ್ಟಿಯವರೆಲ್ಲರೂ ನನಗೆ ಒತ್ತಾಸೆಯಾಗಿ ನಿಂತು ನನಸು ಮಾಡೋದಕ್ಕೆ ಶ್ರಮ ಪಡ್ತವ್ರೆ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ ಅವರು. ಭದ್ರ ಅವರಿಗೆ ಪ್ರಶ್ನವ್ರು ಕೇಳ್ತಾರೆ, ಸರ್ ನಿಮ್ಮ ಹೆಂಡತಿ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ, ನೀವೇನು ಹೇಳ್ತೀರಂತ ಕೇಳ್ತಾರೆ. ಅವಳು ಡಾಕ್ಟ್ರ್ ಆಗ್ಬೇಕು ಅಂತ ಹಗಲು ರಾತ್ರಿ ಅಂದೆ ಶಾನೆ ಕಷ್ಟಪಟ್ಟು ಓದೋಳೆ, ಅವಳ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗ್ಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾರೆ ಭದ್ರ ಅವರು. ಹೆಣ್ಮಕ್ಳು ಓದಬೇಕು ಅಂತನೇಯ ನಮ್ಮ ಸರ್ಕಾರದಿಂದ ತುಂಬ ಯೋಜನೆಗಳನ್ನ ತಂದಿದ್ದೀವಿ, ಅದನ್ನ ಆ ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಚಂದಾಗಿ ಓದಬೇಕು ಅಂತ ಕೇಳ್ಕೊಂತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಲ್ ದ ಬೆಸ್ಟ್ ವಿದ್ಯಾವ್ರೆ ಅಂತ ಪ್ರಶ್ನವ್ರು ಹೇಳ್ತಾರೆ. ಥ್ಯಾಂಕ್ಸ್ ಅಂತ ವಿದ್ಯವ್ರು ಹೇಳ್ತಾರೆ. ವಿದ್ಯಾನಿಗೆ ಶಿವರಾಮೇಗೌಡರು ಹೇಳ್ತಾರೆ, ಹೋಗವ ಸಂದಾಗ ಬರ್ಬಿಟ್ ಬಾ ಅಂತ ಹೇಳಿ ಕಳಿಸ್ತಾರೆ. ಎಕ್ಸಾಮ್ ಹಾಲಲ್ಲಿ ಸೆಕ್ಯೂರಿಟಿ ನಿಂತಿರ್ತಾರೆ. ಅವರಿಗೆ ಹಾಲ್ ಟಿಕೆಟ್ ತೋರಿಸಿ ಹೋಗ್ತಾ ಇರ್ಬೇಕಾದ್ರೆ ವಿದ್ಯವ್ರನ್ನ ಕರೀತಾರೆ ಭದ್ರ ಅವರು. ಹೇಳಿ ಗೌಡ್ರಿ ಅಂತ ವಿದ್ಯವ್ರು ಹೇಳ್ತಾರೆ. ನೋಡು ಎಕ್ಸಾಮ್ನ ಸಂದಾಗ ಬರ್ದ್ಬಿಟ್ ಬಾ. ಏನ್ ಗೌಡ್ರಿ ಹಿಂಗ್ ಹೇಳ್ತಾ ಇದ್ದೀರಾ ಅಂತ ವಿದ್ಯವ್ರು ಕೇಳ್ತಾರೆ. ಅವ್ರಿಗೆ ಕೊಟ್ಟ ಮಾತನ್ನ ತಪ್ಪಿ ನಾನು ಪರೀಕ್ಷೆನ ಹೆಂಗ್ ಸಂದಾಗ ಬರೀಲಿ ಅಂತ ವಿದ್ಯವ್ರು ಕೇಳ್ತಾರೆ. ಒಳ್ಳೆ ಉದ್ದೇಶಕ್ಕೆ ಅಂತ ಕೊಟ್ಟ ಮಾತನ್ನ ಬಂಗಾರದಂಗೆ ಕಾಪಾಡ್ಕೋಬೇಕು. ಅದೇ ಕೆಟ್ಟ ಉದ್ದೇಶಕ್ಕೆ ಅಂತ ಬಲವಂತಾಗಿ ಮಾತು ತಗೊಂಡ್ರೆ ಅದನ್ನ ಗಾಳಿಗೆ ಬಿಟ್ಬಿಡ್ಬೇಕು. ಅದಕ್ಕೆ ತಲೆನೂ ಕೆಡಿಸ್ಕೋಬಾರ್ದು, ಬೆಲೆನೂ ಕೊಡಬಾರ್ದು. ಹಾಗಂತ ಭದ್ರ ಅವ್ರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ, ಗೌಡ್ರಿ ಈ ಮಾತನ್ನ ಹೇಳ್ತಾ ಇರೋದು ನೀವೇಯಾ ಅಂತ ಕೇಳ್ತಾರೆ. ಹೌದು ನಾನೇಯಾ. ನೋಡು ಈ ಪರೀಕ್ಷೆಗೆ ಅಂತ ನೀನು ಎಷ್ಟು ಕಷ್ಟಪಟ್ಟಿದಿ ಅಂತ ನಂಗೆ ಗೊತ್ತು. ನೀನು ಹಗಲು ರಾತ್ರಿ ಅಂದನೆ ಓದಿರೋದು ಫಲಿತಾಂಶದ ಬೋರ್ಡ್ ಮೇಲೆ ಅರಳಬೇಕು. ನೀನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀನು ಹೋಗ್ಬಿಟ್ಟು ಪರೀಕ್ಷೆನ ಸಂದಾಗ ಬರ್ದ್ಬಿಟ್ ಬಾ ಅಂತ ಹೇಳ್ತಾರೆ ಭದ್ರ ಅವರು. ಮುಂದಕ್ಕೆ ಏನಾಯ್ತದೆ ಆಮಕ್ ನೋಡ್ಕೊಳವ ಅಂತ ಹೇಳ್ತಾರೆ. ನಾನು ಎಲ್ಲಿ ಮಾತಿಗೆ ತಪ್ಪಿದ್ರೆ ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿರಾ ಅಂತ ಶಾನೆ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನನಗಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ಪರೀಕ್ಷೆನ ಸಂದಾಗ ಬರ್ದ್ಬಿಟ್ಟು ಬರ್ತೀನಿ ಗೌಡ್ರಿ ಅಂತ ಹೇಳ್ತಾರೆ ವಿದ್ಯಾವ್ರು. ಹಾಗೆ ವಿದ್ಯಾವ್ರನ್ನ ನೋಡ್ತಾ ನಿಂತ್ಬಿಡ್ತಾರೆ ಭದ್ರ ಅವರು. ಅದನ್ನ ನೋಡ್ಬಿಟ್ಟು ವಿದ್ಯಾವ್ರು ಹೇಳ್ತಾರೆ, ಯಾಕೆ ಗೌಡ್ರಿ ಹಂಗೆ ನೋಡ್ತಾ ಇದ್ದೀರಾ ಅಂತ. ನೋಡು ನೀನು ಓದಿನ ವಿಷಯದಾಗೆ ಅಮ್ಮಮ್ಮ ನಾನು ನೀನು ಭಾಳ ನೋವು ತಿಂದಿದ್ದೀವಿ. ಅಮ್ಮಮ್ಮನ ತ್ಯಾಗಕ್ಕೆ ಒಂದು ಅರ್ಥ ಸಿಗ್ಬೇಕು ಅಂದ್ರೆ ನೀನು ಪರೀಕ್ಷೆನ ಚೆನ್ನಾಗಿ ಬರಿಬೇಕು, ಪಾಸ್ ಆಗ್ಬೇಕು ಅಂತ ಭದ್ರ ಅವ್ರು ಹೇಳ್ತಾರೆ. ಖಂಡಿತವಾಗ್ಲೂ ಅಮ್ಮಮ್ಮನ ತ್ಯಾಗನ ವ್ಯರ್ಥ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಗೌಡ್ರಿ ಅಂತ ವಿದ್ಯಾವ್ರು ಹೇಳ್ತಾರೆ. ನೀವು ಅವರು ಆಸೆ ಪಟ್ಟಂಗೆ ನಾನು ಡಾಕ್ಟರ್ ಆಗೇ ಆಗ್ತೀನಿ. ಆಗ ವಿದ್ಯವ್ರು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಕರೀತಾರೆ ವಿದ್ಯಾ ಅಂತ. ಹೇಳಿ ಗೌಡ್ರಿ ಅಂತ ವಿದ್ಯವ್ರು ಕೇಳಿದಾಗ ಅದೇನೋ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಹೇಳ್ತಾರಲ್ಲ ಅದು ಏನದು ಅಂತ ಭದ್ರವ್ರು ಕೇಳ್ತಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಭದ್ರ ಅವರು. ಈ ಕಡೆ ವಿದ್ಯವ್ರು ಎಕ್ಸಾಮ್ ಹಾಲಲ್ಲಿ ಹಾಲ್ ಟಿಕೆಟನ್ನು ಇಸ್ಕೊಂಡು ಹೇಳ್ತಾರೆ, ದೇವ್ರೆ ಇಷ್ಟು ವರ್ಷ ನನ್ನ ಆಸೆ ಕನಸು ಎಲ್ಲ ವ್ಯರ್ಥ ಆಗುತ್ತಂತ ನೋವಾಗ್ತಾ ಇತ್ತು. ಆದರೆ ನಮ್ಮ ಗೌಡ್ರು ನಾನು ಇದೀನಿ ಸಂದಾಗ ಬರಿ ಅಂತ ಹೇಳಿದ್ದಾರೆ. ನನ್ನ ಆಸೆಗೆ ತಿರ್ಗಾ ಜೀವ ತುಂಬಿದ್ದಾರೆ. ಅದಕ್ಕೆ ನಾನು ಎಕ್ಸಾಮ್ನ ಸಂದಾಗ ಬರಿಬೇಕು, ನನಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೋತಾರೆ ವಿದ್ಯಾ ಅವರು. ಈ ಕಡೆ ವಿದ್ಯೆಗೋಸ್ಕರ ಶಿವರಾಮೇಗೌಡರು ಭದ್ರ ಅವರು ಕಾಯ್ತಾ ಇರ್ತಾರೆ. ಆಗ ಭದ್ರ ಅವ್ರು ಹೇಳ್ತಾರೆ, ಅಪ್ಪಯ್ಯ ನೀನು ಯಾಕಪ್ಪ ಹಿಂಗೆ ಕಾಯ್ತಾ ಇದೀಯಾ, ಒಳಗೋಗಿ ಕೂತಿರು ಅಂತ ಭದ್ರ ಅವ್ರು ಹೇಳ್ತಾರೆ. ಅಣ್ತಮ್ಮ ಅಂತ ಕ್ವಾಟ್ಲೆಯವ್ರು ಬಂದಾಗ ವಾ ನೀನೇನ್ಲ ಇಲ್ಲಿ ಅಂತ ಭದ್ರ ಅವ್ರು ಕೇಳ್ತಾರೆ. ಮಂಡ್ಯದಲ್ಲಿ ಹೊಸಿ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಅಣ್ತಮ್ಮ ಅಂದಂಗೆ ಅತ್ತಿಗೆಮ್ಮಗೆ ಸಂದಾಗ ಬರೆಯೋಕ್ಕೆ ಹೇಳಿದೀಯ ತಾನೆ ಅಂತ ಕ್ವಾಟ್ಲೆಯವ್ರು ಕೇಳ್ತಾರೆ. ಸುಮ್ಕಿರ್ಲಾ ಅಂತ ಭದ್ರ ಅವ್ರು ಹೇಳ್ತಾರೆ. ಅಣ್ತಮ್ಮ ನಿನ್ನೆ ಕೇಳ್ತಾ ಇರೋದು ಹೇಳು ಅಂತ ಕ್ವಾಟ್ಲೆಯವ್ರು ಕೇಳ್ತಾರೆ. ಸುಮ್ಕಿರ್ಲಾ ಅಂತ ಹೇಳಿಲ್ವೇನ್ಲ, ಅವಳು ಹೆಂಗೋ ಎಕ್ಸಾಮ್ ಬರ್ದ್ಬಿಟ್ಬಿಡ್ತಾಳೆ, ನಿನ್ಗೆ ಯಾಕ್ಲಾ. ಸರಿ ಬಿಡಪ್ಪ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಕಡ್ಡಿ ಅಲ್ಲಾಡಿಸ್ಲಿ. ಅಣ್ತಮ್ಮ ಅಂದಾಗೆ ಬರ್ತಾ ಒಂದು ವಿಡಿಯೋ ನೋಡ್ಕೊಂಬಂದೆ, ನಿಂಗೂ ತೋರಿಸ್ತೀನಿ ನೋಡು ಅಂತ ಹೇಳ್ತಾರೆ ಕ್ವಾಟ್ಲೆಯವರು. ಈ ಕಡೆ ನೋಡಿರೋ ಪ್ರಶ್ನವರು ಎಕ್ಸಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ರಿಗೂ ಹೇಳ್ತಾ ಇರ್ತಾರೆ. ಮಂತ್ರಿಗಳಾದ ಶಿವರಾಮೇಗೌಡರು ತಮ್ಮ ಸೊಸೆಯನ್ನು ಪರೀಕ್ಷೆ ಬರೆಯಲು ತಾವೇ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಕೆ ಪರೀಕ್ಷೆ ಬರೆಯೋದನ್ನ ನೋಡಿ ಕಾಯ್ತಾ ಇರೋದು ಜನರ ಗಮನ ಸೆಳೆದಿದೆ ಅಂತ ಹೇಳ್ತಾರೆ ಪ್ರಶ್ನವರು. ಈ ಕಡೆ ವಿದ್ಯವ್ರು ಎಕ್ಸಾಮ್ ಬರ್ದ್ಬಿಟ್ಟು ಆಚೆ ಬರ್ತಾರೆ. ಕ್ವಾಟ್ಲೆ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ, ಅಣ್ತಮ್ಮ ಅತ್ತಿಗೆಮ್ಮ ಬಂದ್ರು ಅಂತ ಹೇಳ್ತಾರೆ. ವಿದ್ಯವ್ರು ಬರ್ತಿದ್ದ ಹಾಗೆ ಮೇಡಮ್ ಎಕ್ಸಾಮ್ ಹೆಂಗ್ ಬರ್ದ್ರಿ ಅಂತ ಕೇಳಕ್ಕೆ ಶುರು ಮಾಡ್ತಾರೆ ಪ್ರಶ್ನವರು. ಕಷ್ಟ ಅನಿಸ್ತಾ ಸುಲಭ ಅನಿಸ್ತಾ ಅಂತ ಕೇಳ್ತಾರೆ. ಕಷ್ಟಪಟ್ಟು ಓದಿರೋರಿಗೆ ಸುಲಭವಾಗಿರ್ತದೆ, ಓದಲ್ದೇ ಇರೋರಿಗೆ ಕಷ್ಟವಾಗಿರ್ತದೆ ಅಂತ ಹೇಳ್ತಾರೆ ವಿದ್ಯವ್ರು. ಬ್ರಿಲಿಯಂಟ್ ಆನ್ಸರ್, ಆದ್ರೆ ನೀವ್ ಹೆಂಗ್ ಬರ್ದ್ರಿ ಅಂತ ಉತ್ತರನೇ ಕೊಡ್ಲಿಲ್ಲ ಅಂತ ಪ್ರಶ್ನವ್ರು ಕೇಳ್ತಾರೆ. ನಾನ್ ಸಂದಾಗೆ ಬರ್ದೀನಿ ಅಂತ ವಿದ್ಯವ್ರು ಹೇಳ್ತಾರೆ. ಇದನ್ನ ಕೇಳಿ ಶಿವರಾಮೇಗೌಡರಿಗೆ ಕೋಪ ಬರುತ್ತೆ. ಅಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳ ನಿಜ ಹೇಳ್ತಾ ಇದ್ದಾಳ ಒಂದು ಗೊತ್ತಾಯ್ತಾ ಇಲ್ವಲ್ಲ ಅಂತ ಶಿವರಾಮೇಗೌಡರು ಮನ್ಸೊಳಗೆ ಅನ್ಕೋತಾರೆ. ಪ್ರಶ್ನವ್ರ ಹತ್ರ ಹೇಳ್ದಂಗೆ ಎಕ್ಸಾಮ್ ಚಂದಾಗ್ ಬರ್ದಾಳೋ ಹೆಂಗೋ ಅಂತ ಮಾತಾಡ್ಕೋತಾರೆ. ನಿಮಗ್ ಕಷ್ಟ ಆಗ್ಲಿಲ್ವಾ ಅಂತ ಪ್ರಶ್ನವ್ರು ಕೇಳ್ತಾರೆ. ಇಲ್ಲ ಅಂತ ವಿದ್ಯವ್ರು ಹೇಳ್ತಾರೆ. ಸರ್ ನಿಮ್ಗೇನ್ ಅನ್ಸುತ್ತೆ, ನಿಮ್ ಸೊಸೆಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಅಂತ ಪ್ರಶ್ನವ್ರು ಕೇಳ್ತಾರೆ. ಸಿಗ್ತದ ಅನ್ನೋ ವಿಶ್ವಾಸ ಅದೇ, ಮುಂದಾಗೋದನ್ನ ಕಂಡಿರೋರು ಯಾರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಿಕ್ಕ್ರೆ ನಮಗೂ ಸಂತೋಷನೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ ಸೊಸೆಗೆ ಸೀಟ್ ಸಿಕ್ಕಿ ನೀವ್ ಅನ್ಕೊಂಡಂಗೆ ಆಗ್ಲಿ ಅಂತ ನಾವ್ ಹಾರೈಸ್ತೀವಿ ಸರ್ ಅಂತ ಪ್ರಶ್ನವ್ರು ಹೇಳ್ತಾರೆ. ಒಳ್ಳೇದು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು.
ಭದ್ರಾ ನೀನು ಬೇಗ ಬಾರ್ಲ, ನಿಮ್ಮನ್ನ ಊರಿಗೆ ಬಿಟ್ಬಿಟ್ಟು ನಾನು DC ಆಫೀಸಿಗೆ ಹೋಗ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ನೀನು ಕ್ವಾಟ್ಲೇನ್ ಕರ್ಕೊಂಡು ಅದೇನು ಕೆಲಸ ನೋಡು. ಇಲ್ಲಿ ಮೂಡ್ಲಗಿರು ಸತೀಶ ಮಂಡ್ಯಕ್ಕೆ ಬಂದವನಂತೆ, ನಾನು ಇಲ್ಲಿ ಕರ್ಸ್ಕೊಂಡು ನಾನು ಇಲ್ಲಿಂದ ಹೊಡ್ತೀನಿ ಅಂತ ಭದ್ರವ್ರು ಹೇಳ್ತಾರೆ. ಸರಿ ಹಂಗೆ ಮಾಡ್ಲಾ, ಲೇ ಕ್ವಾಟ್ಲೆ ಬಾರ್ಲ ಗಾಡಿ ತೆಗಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನೀನು ನ್ಯೂಸರ್ ಹತ್ರ ಹೇಳ್ದಂಗೆ ಸಂದಾಗ ಬರ್ದೋ ಅಥವಾ ಸುಳ್ಗಿಳ್ ಹೇಳ್ದೋ ಅಂತ ಭದ್ರವ್ರು ಕೇಳ್ತಾರೆ. ನಿನ್ನೆ ಕೇಳ್ತಾ ಇರೋದು ಮಾತಾಡು, ನಿಮ್ಮಂತ ಗಂಡ ನೆರವಿಗಿರ್ಬೇಕಾದ್ರೆ ಯಾವ ಹೆಣ್ಣು ಸೋಲೋದಿಕ್ಕೆ ಸಾಧ್ಯ ಹೇಳಿ ಅಂತ ವಿದ್ಯವ್ರು ಹೇಳ್ತಾರೆ. ಖಂಡಿತವಾಗ್ಲೂ ನನಗೆ ಸೀಟ್ ಸಿಕ್ತದ ಗೌಡ್ರಿ ಅಂತ ಹೇಳ್ತಾರೆ ವಿದ್ಯಾ. ಅದನ್ನ ಕೇಳಿ ಭದ್ರ ಅವರಿಗೆ ಶಾನೆ ಖುಷಿ ಆಗುತ್ತೆ. ಅಪ್ಪಯ್ಯ ಯಾಕೆ ಈಗ ಫೋನ್ ಮಾಡ್ತಾ ಇದ್ದಾರೆ ಅಂತ ರಿಸೀವ್ ಮಾಡ್ತಾರೆ ಭದ್ರ ಅವರು. ಅವಳು ಪರೀಕ್ಷೆನ ಸಂದಾಗ ಬರ್ದಿದ್ದೀನಿ ಅಂತ ನ್ಯೂಸರ್ ಹತ್ರ ಹೇಳಿದ್ಲಲ್ಲ, ಅವ್ರನ್ನ ಎದುರ್ಸೋದಕ್ಕ ಅಥವಾ ಮನೆಗಿನೇ ಅವ್ರನ್ನ ಎದುರು ಹಾಕೊಂಡು ಪರೀಕ್ಷೆ ಸಂದ ಬರ್ದ್ಬಿಟ್ಲಾ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ನ್ಯೂಸ್ನವ್ರ ಮುಂದೆ ಸುಮ್ಮನೆ ಸತ್ಯ ಹೇಳಿದ್ರೆ ಬೇರೆ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹಂಗೆ ಸುಳ್ಳು ಹೇಳಿಲ್ಲ ಅಂತ ಭದ್ರವರು ಹೇಳ್ತಾರೆ. ಸರಿ ಅಟ್ಟಿಗೆ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಏನಾಯ್ತು ಗೌಡ್ರೆ, ಮಾತಾಡ್ಬೇಕಾದ್ರೆ ಅಷ್ಟೊಂದು ಗಾಬರಿಯಲ್ಲಿ ಮಾತಾಡಿದ್ರಿ ಅಂತ ವಿದ್ಯವ್ರು ಹೇಳ್ತಾರೆ. ಅದು ನೀನು ಮಾತು ಕೊಟ್ಟಂಗೆ ಪರೀಕ್ಷೆ ಸಂದಾಗ ಬರ್ದಿದೆಯಲ್ಲ ಅಂತ ಅಪ್ಪಯ್ಯಗೆ ಅನುಮಾನ ಬಂದದೆ ಅಂತ ಭದ್ರವ್ರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.